ಪರಿಷತ್ತಿನ ಚುನಾವಣೆಯಲ್ಲಿ ಜೆಡಿಎಸ್ ಶಾಸಕರಿಂದ ಅಡ್ಡ ಮತದಾನ ಆಗಿದೆ. ಅಡ್ಡ ಮತದಾನ ಯಾರ್ಯಾರು ಮಾಡಿದಾರೋ ಶಾಸಕರು ಜೆಡಿಎಸ್ನಲ್ಲಿ ಭವಿಷ್ಯ ಇಲ್ಲ ಅಂತ ಹೇಳಿದ್ರೆ ನಾನೇ ಅವರನ್ನ ಕಳಿಸ್ಕೊಡ್ತಿದ್ದೆ ಅಂತ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಯಾರ್ಯಾರು ಅಡ್ಡ ಮತದಾನ ಮಾಡಿದಾರೋ ಶಾಸಕರು ಜೆಡಿಎಸ್ನಲ್ಲಿ ಇಲ್ಲಿ ಭವಿಷ್ಯ ಇಲ್ಲ ಅಂತ ಹೇಳಿದ್ರೆ ನಾನೇ ಕಳಿಸ್ಕೊಡ್ತಿದ್ದೆ. ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಇದು. ಕ್ಷೇತ್ರದಲ್ಲಿ ಕೆಲಸ ಆಗಿಲ್ಲ ಅನ್ನೋದು ಈ ಬಾರಿ ಪರಿಣಾಮ ಬೀರಿದೆ. ಅಡ್ಡ ಮತದಾನ ಮಾಡಿದ್ರೆ 40 ರಿಂದ 50 ಕೋಟಿ ಅನುದಾನದ ಆಸೆ ತೋರಿಸಿದ್ದಾರೆ. ಕೆಲ ಶಾಸಕರು ಆಸೆ ಬಿದ್ದು ಕಾಂಗ್ರೆಸ್ಸಿಗೆ ಮತ ಹಾಕಿದ್ದಾರೆ. ಬಿಜೆಪಿ ಜೆಡಿಎಸ್ನ ಮಧ್ಯೆ ಬಿರುಕು ಮೂಡಿಸೋದು ಕಾಂಗ್ರೆಸ್ಸಿಗೆ ಬೇಕಿದೆ. ಈ ಚುನಾವಣೆ 2028ರ ಚುನಾವಣೆಯ ಮೇಲೆ ಪರಿಣಾಮ ಬೀರಲ್ಲ. ಮುಂದಿನ ವಿಧಾನಸಭೆ ಚುನಾವಣೆ ಮೇಲೆ ಇದರ ಪರಿಣಾಮ ಇರಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಏನೇ ಮಾಡಿದ್ರೂ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಕೆಡಿಸೋದಕ್ಕಾಗಲ್ಲ. ನಮ್ಮ ಮತ್ತು ಬಿಜೆಪಿ ನಡುವೆ ಯಾವುದೇ ಹೊಂದಾಣಿಕೆಯ ಕೊರತೆ ಇಲ್ಲ. ನಮ್ಮ ಗುರಿ ಇರೋದು 2028ರ ಚುನಾವಣೆ ಅಂತ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಶಾಸಕರುಗಳಿಗೆ ಒಂದು ಮಾನಸಿಕವಾಗಿ ನೀವು ದೃಢವಾಗಿ ನಿಲ್ತಕ್ಕಂಥದ್ದಕ್ಕೆ ಜೆ ಡಿ ಎಸ್ನಲ್ಲಿದ್ದರೆ ನಮಗೆ ಮುಂದಿನ ಭವಿಷ್ಯಕ್ಕೆ ತೊಂದರೆ ಅಂತಕ್ಕಂಥದ್ದು ಏನಾದರೂ ನಿಮ್ಮ ಮನಸ್ಸಿನಲ್ಲಿದ್ದರೆ ದಯವಿಟ್ಟು ನಾನು ನಿಮ್ಮ ಭವಿಷ್ಯಕ್ಕೆ ನಾನು ತೊಂದರೆ ಕೊಡಲ್ಲ. ಮುಂದಿನ ಭವಿಷ್ಯಕ್ಕೆ ಧೈರ್ಯವಾಗಿ ನನಗೆ ಹೇಳ್ಬಿಟ್ಟೆ ಹೋಗಿ ಅಂತ ಹೇಳಿದ್ವಿ. ಹೋಗೋದಿದ್ದರೆ ಧೈರ್ಯವಾಗಿ ಹೋಗಿ, ಆದರೆ ಹಿಂದೊಂದು ಮುಂದೊಂದು ಮಾಡಬೇಡಿ ಅನ್ನೋದನ್ನು ನೇರವಾಗಿ ಹೇಳಿದೆ. ಹೋಗಿ ಅಂತ ಹೇಳಿಲ್ಲ. ನಮ್ಮ ಪಕ್ಷದಲ್ಲಿ ನಿಮ್ಮ ಮುಂದಿನ ರಾಜಕೀಯದ ಬೆಳವಣಿಗೆಯಲ್ಲಿ ಭವಿಷ್ಯ ಇಲ್ಲ ಇಲ್ಲಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ದರೆ ನಾನು ನೇರವಾಗಿ ಹೇಳಿ ಹೋಗ್ತಕ್ಕಂಥ ನಿರ್ಧಾರ ಮಾಡಿ ನಾನು ಸಂಪೂರ್ಣವಾಗಿ ಸಂತೋಷವಾಗಿ ಕಳಿಸ್ಕೊಳ್ಳಿಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿದೆ. ಪ್ರತಿಯೊಂದು ಕಡೆ ಕಾರ್ಯಕರ್ತರು ಜನಗಳು ಕೆಲಸ ಆಗಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನಗಳು ಇರ್ತಕ್ಕಂಥದ್ದು ನೋಡಿದ್ದೇನೆ. ಅದು ಜೆ ಡಿ ಎಸ್ ಪಕ್ಷ ಇಲ್ಲ ಬಿ ಜೆ ಪಿ ಪಕ್ಷದ ಅಷ್ಟೇ ಶಾಸಕರ ಪರಿಸ್ಥಿತಿ ಅಲ್ಲ, ಕಾಂಗ್ರೆಸ್ನ ಶಾಸಕರು ಪರಿಸ್ಥಿತಿನೇ ಹಲವಾರು ಜನಕ್ಕಿದೆ. ಕ್ಷೇತ್ರದಲ್ಲಿ ಕೆಲಸ ಆಗಿಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯಗಳೇನಿದೆ, ಅಸಮಾಧಾನ ಏನಿದೆ, ಅದರ ಹಿನ್ನೆಲೆಯ ಈ ಒಂದು ಚುನಾವಣೆ ಸ್ವಲ್ಪ ಪರಿಣಾಮ ಬೀರಿದೆ. ಈಗಿನ ಸರ್ಕಾರದಲ್ಲಿ ನೀವು ನಮ್ಮ ಪಕ್ಷಕ್ಕೆ ಮತ ಕೊಟ್ಟರೆ ನಿಮಗೆ 50 ಕೋಟಿ ಕೊಡ್ತೀವಿ, 100 ಕೋಟಿ ಅನುದಾನ ಕೊಡ್ತೀವಿ, ಈ ರೀತಿಯ ಟೆಂಪ್ಟ್ ಮಾಡಿರ್ತಕ್ಕಂಥದ್ದು ನನಗೆ ಗೊತ್ತಿದೆ. ಈಗಿನ ಒಂದು ಸಮಯದಲ್ಲಿ ಶಾಸಕರುಗಳು ಎಷ್ಟು ಗಟ್ಟಿಯ ನಿರ್ಧಾರಗಳನ್ನು ಮಾಡ್ತಾರೆ, ಅಭಿವೃದ್ಧಿಗಳಾಗಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಿನ ಸರ್ಕಾರಗಳ ಒಂದು ಆಮಿಷಗಳೇನಿದೆ, ಕ್ಷೇತ್ರದಲ್ಲಿ ಜನತೆಯ ಒಂದು ವಿಶ್ವಾಸ ಗಳಿಸ್ಕೊಳ್ಳಲಿಕ್ಕೆ ಈಗ ಇನ್ನು 2 ವರ್ಷಕ್ಕೆ ಚುನಾವಣೆ, ಆ ಹಿನ್ನೆಲೆಯಲ್ಲಿ ಬಹುಶಃ ಕೆಲವು ಶಾಸಕರುಗಳು 50 ಕೋಟಿನೋ 100 ಕೋಟಿನೋ ಅನುದಾನ ಸಿಗುತ್ತೆ ಅಂತ ಹೇಳಿ ಪಾಪ ಸ್ವಲ್ಪ ಚಂಚಲ ಮನಸ್ಸು ಆಗಿರ್ಬೋದು. ಆದರೆ ಇದು ಬಿ ಜೆ ಪಿ ಜೆ ಡಿ ಎಸ್ಗೆ ಮೈತ್ರಿಗೆ ಧಕ್ಕೆ ಬರ್ತದೆ ಅಂತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಏನಾಗ್ತಿದೆ. ಯಾಕಂದರೆ ಕಾಂಗ್ರೆಸ್ನವ್ರಿಗೆ ಬೇಕಿದೆ. ಇದು ಬಿ ಜೆ ಪಿ ಜೆ ಡಿ ಎಸ್ನ ಬೆರುಕನ್ನು ಉಂಟು ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನವರಿಗೆ ಬೇಕಾಗಿರ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.